ನಮಸ್ಕಾರ. ನಿಮ್ ಕಡೆ ಏನಾರ ಕಾರ್ ಇರ್ಲಿ, ಗಾಡಿ ಇರ್ಲಿ, ಲಾರಿ ಇರ್ಲಿ, ಬಸ್ ಇರ್ಲಿ, ಅದ್ರ ಸೈಲೆನ್ಸರ್ ಏನಾರ ಬ್ಲಾಕ್ ಹೋಗಿ ಬರಕತ್ತೈತೆ ಅಂದ್ರೆ, ಕರೆ ಹೋಗಿ ಬರಕತ್ತೈತೆ ಅಂದ್ರೆ ನಿಮ್ದು ಗಾಡಿ ರೋಗ ಹತ್ತು ಬಿಟ್ಟೈತಂತ್ರಿ. ಅದಕ್ಕೆ ಏನಂತ ಅಂತಾರ ಅಂದ್ರೆ ಡಿಕಾರ್ಬನೈಸೇಷನ್ ಅಂತ ಅಂತಾರ. ಅದಕ್ಕೆ ನೀವು ಸೀದಾ ಅದನ್ನ ತಗೊಂಡ್ ಬರ್ಬೇಕಾಗಿರೋದು ನಮ್ಮ ಹಾಸ್ಪಿಟಲ್ ಇರುವ ಸ್ಟಾರ್ ಕಾರ್ ಡೆಕರ್ ಅಂಡ್ ಡಿಕಾರ್ಬನೈಸೇಷನ್ ಸೆಂಟರ್ ಕರ್ಕೊಂಡು. ಅದು ಯಾಕಂಗ ಆಗತ್ತೈತೆ ಅಂದ್ಗಳು, ಬರೀ ನಾವು 40-50 ಕಿಲೋಮೀಟರ್ ಹೋಗ್ಕೊಂಡು ಯಾಕ ಪಿಕಪ್ ಇಲ್ಲಲ್ಲ, ಮೈಲೇಜ್ ಇಲ್ಲಲ್ಲ, ಸ್ಮೂತ್ನೆಸ್, ವೈಬ್ರೇಟ್ ಎಲ್ಲ ಒಂದ ಹೊಡೆತಕ್ಕೆ ಅಟ್ಯಾಕ್ ಹಾಕ್ತಿರ್ತೈತ್ರಿ. ಬರೀ ನೀವು ಸೀದಾ ಹೋಗೋದ ಸೀದಾ ಕಂಪ್ನಿ ಮ್ಯಾಗ, ಕಂಪ್ನಿ ಹಿಂಗೈತಿ ಹಂಗೈತೆ ಅಂದ್ಬಿಡ್ತೀರಿ. ಅದೇನಿಲ್ಲ. ಫಸ್ಟ್ ನಾವು ತಿಳ್ಕೊಬೇಕಾಗಿದ್ದು ಡಿಕಾರ್ಬನೈಸೇಷನ್ ಏನಂತಂದು. ಡಿಕಾರ್ಬನೈಸೇಷನ್ ಅಂತಂದ್ರೆ ನಾವು ಎಲ್ಲಾ ಪೆಟ್ರೋಲ್ ಗಾಡಿ ಮತ್ತೆ ಡೀಸೆಲ್ ಗಾಡಿ ಒಳಗ ಕಾರ್ಬೊನೈಡ್ ಇರುತ್ತಲ್ಲಿ ಅದೆಲ್ಲ ಕಾರ್ಬೊನೈಡ್ ಸಿಕ್ಕಂಬಿಟ್ಟಿರ್ತೈತಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಇಲ್ಲಿ ಇವ್ರ ಕಡೆ ಇರೋದು ಏನಂತಂದ್ರೆ ಜರ್ಮನಿ ಟೆಕ್ನಾಲಜಿ ಆದಂತ ಡಿಕಾರ್ಬನೈಸೇಷನ್ ಮಿಷಿನ್ ಇರುತ್ತೆ. ಅದು ಬಂದು ಸೀದಾ ನಿಮ್ಗೆ ಇಂಜಿನಿಗೆ ಹಾಕಿ ಬಿಡ್ತಾರ್ರಿ. ಇಂಜಿನ್ ಆದ್ಕೊಂಡು ಕೇವಲ ಬರೀ 45 ನಿಮಿಷದಾಗ ರೆಡಿ ಮಾಡಿ ಕೊಟ್ಟು ಬಿಡ್ತಾರ್ರಿ. ಇದು ಏನ್ ಬೆನಿಫಿಟ್ ಅಂತಂದ್ರೆ ಮೈಲೇಜು ಬರುತ್ತೆ, ಪಿಕಪ್ ಆಗುತ್ತೆ, ನೋ ವೈಬ್ರೇಷನ್, ಸ್ಮೂತ್ ಅಂತೂ ಒಳ್ಳೆ ಕುದುರೆ ಹೊಡೆದಂಗೆ ಹೋಗುತ್ತೆ ನಿಮ್ ಗಾಡಿ ಇರ್ಲಿ, ಕಾರ್ ಇರ್ಲಿ, ಏನಾರ ಇರ್ಲಿ. ಮತ್ತೆ ಪ್ರೈಸ್ ಅಂತೂ ಎಲ್ಲ ಅಫೋರ್ಡಬಲ್ ಆಗಿರುತ್ತೆ. ಮತ್ತೆ ಇವ್ರ ಕಡೆ ಕಾರಿಗೆ ಏನೇನ್ ಬೇಕು ಎಲ್ಲಾ ತರ ಆಕ್ಸೆಸರಿ ಸಿಗುತ್ತೆ. ಇದು ಪರ್ಫೆಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ TMA ಕಾಲೇಜ್ ರೋಡ್ ಬರ್ತಲ್ರಿ, ಅದ್ರ ಲೆಫ್ಟ್ ಸೈಡ್ PBS ಕಾಂಪ್ಲೆಕ್ಸ್ ಇರುತ್ತೆ, ಅಲ್ಲೇ ಇರುತ್ತೆ. 3 ವಿಡಿಯೋಸ್ ಬೇಕಂದ್ರೆ ವ್ಲಾಗ್ಸ್ ವಿತ್ ವರುಣ್ ಕಿರಣ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಕೋಬೇಡ್ರಿ.